ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲೂ ಕೂಡ ಬಿಜೆಪಿ ನಾಯಕರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಬೃಹತ್ ಪ್ರೊಟೆಸ್ಟ್. ಎಸ್ ನೋಡಿ, ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರೊಟೆಸ್ಟ್ ನಡೀತಾ ಇದೆ. ಪ್ರತಿಭಟನೆಯಲ್ಲಿ ಬಿಜೆಪಿಯ ನಾಯಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗಿರೋದು. ಒಂದು ಕಡೆ ಹುಬ್ಬಳ್ಳಿ, ಮತ್ತೊಂದು ಕಡೆ ಬೆಂಗಳೂರು. ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರೋದು. ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಬಂದಿದ್ದಾರೆ. ಬಿಜೆಪಿಯ ಮುಖಂಡರು, ಕೆಲವೊಂದಿಷ್ಟು ಜನ ಶಾಸಕರು ಎಲ್ಲರೂ ಕೂಡ ಆಗಮಿಸಿರೋದು. ಎಸ್, ಕೇಸರಿ ಧ್ವಜಗಳು ಹಾರಾಡ್ತಾ ಇದ್ದಾವೆ. ಅಂದರೆ ಬಿಜೆಪಿಯ ಪಕ್ಷದ ಧ್ವಜಗಳು ಅಲ್ಲಿ ಹಾರಾಡ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಕೆ ಗೋಪಾಲಯ್ಯ ಅವರು ಒಬ್ರು ಕಾಣಿಸ್ತಾ ಇದ್ದಾರಲ್ಲಿ. ಇನ್ನೂ ನಾಯಕರೆಲ್ಲ ಬರಬೇಕಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ನಾಯಕರೆಲ್ಲ ಬರ್ತಾರೆ. ಸರ್ಕಾರದ ಧೋರಣೆಯನ್ನ ನಾವು ಸಹಿಸೋದಿಲ್ಲ, ಹಿಂದೂ ಕಾರ್ಯಕರ್ತರನ್ನ ಬೆದರಿಸುವ ಕೆಲಸ ಆಗ್ತಾ ಇದೆ ಸರ್ಕಾರದಿಂದ ಹೇಳಿ ಆರೋಪಿಸಿ ಪ್ರತಿಭಟನೆ ಮಾಡ್ತಾ ಇರೋದು. ಏಕಾಏಕಿ ರಾಮ ಮಂದಿರ ಉದ್ಘಾಟನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ರಾಮನಿಗೋಸ್ಕರ 31 ವರ್ಷದ ಹಿಂದೆ ಆ ತ್ಯಾಗ ಮಾಡಿರ್ತಕ್ಕಂಥ ಕಾರ್ಯಕರ್ತರನ್ನ ಬಂಧಿಸಿ ಜೈಲಿಗೆ ಕಳಿಸ್ತಕ್ಕಂಥದ್ದು ಇದೊಂದು ಏಡಿತನದ ಸರ್ಕಾರ ಅಂತಕ್ಕಂಥದ್ದು ಹೇಳೋದಕ್ಕೆ ಬಯಸ್ತೇನೆ. ಬಹುಶಃ ಅದರ ಪರಿಣಾಮ ಇವತ್ತು ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು ಈ ಸರ್ಕಾರ ಮಾಡಿಸ್ತಕ್ಕಂಥ ಧೋರಣೆಯನ್ನು ಖಂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಏಕಾಏಕಿ ರಾಮ ಮಂದಿರ ಉದ್ಘಾಟನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ರಾಮನಿಗೋಸ್ಕರ 31 ವರ್ಷದ ಹಿಂದೆ ಆ ತ್ಯಾಗ ಮಾಡಿರ್ತಕ್ಕಂಥ ಕಾರ್ಯಕರ್ತರನ್ನ ಬಂಧಿಸಿ ಜೈಲಿಗೆ ಕಳಿಸ್ತಕ್ಕಂಥದ್ದು ಇದೊಂದು ಏಡಿತನದ ಸರ್ಕಾರ ಅಂತಕ್ಕಂಥದ್ದು ಹೇಳೋದಕ್ಕೆ ಬಯಸ್ತೇನೆ. ಬಹುಶಃ ಅದರ ಪರಿಣಾಮ ಎಸ್, ಗಮನಿಸ್ತಾ ಇದ್ದೀವಿ. ಸರ್ಕಾರದ ವಿರುದ್ಧವಾಗಿ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿಯ ಕಡೆಯಿಂದ ಅನ್ನೋದನ್ನು. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅಂತ ಹೇಳಿ ಬೋರ್ಡ್ ಹಿಡ್ಕೊಂಡು ಕೂತಿದ್ದಾರೆ. ರಾಮ ಭಕ್ತರೇ, ಕಾಂಗ್ರೆಸ್ಸನ್ನು ಯಾವತ್ತೂ ಕೂಡ ಬಿಡಬಾರ್ದು, ಕಾಂಗ್ರೆಸ್ ಯಾವತ್ತೂ ಕೂಡ ಗೆಲ್ಲಬಾರ್ದು ಅನ್ನೋ ಒಂದು ನಿಟ್ಟಲ್ಲಿ ಬೋರ್ಡ್ ಹಾಕ್ಕೊಂಡಿದ್ದಾರೆ. 31 ವರ್ಷ ಹಳೆಯ ಪ್ರಕರಣವನ್ನು ಕೆದಕಿದ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ.